ರಾಕೇಶ್ ಸಿದ್ದರಾಮಯ್ಯ ಮೃತಪಟ್ಟಾಗ ಮೋದಿ ಸಹಾಯ ಮಾಡಿರುವ ವಿಚಾರ ಸಂಬಂಧಪಟ್ಟಂತೆ ಮೋದಿ ಸಹಾಯ ಮಾಡಿದ್ದಾರು ಅಂತ ನಿನ್ನೆ ಎಚ್ಡಿಕೆ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಬೋಸರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆ ಕುಮಾರಸ್ವಾಮಿಯವರು ಈ ಒಂದು ಹೇಳಿಕೆಯನ್ನ ನೀಡಿದ್ರು. ಏನಂತ ರಾಕೇಶ್ ಸಿದ್ದರಾಮಯ್ಯ ಮೃತಪಟ್ಟಾಗ ಮೋದಿ ಅವರು ಸಹಾಯ ಮಾಡಿದ್ರು ಅಂತ. ಅದಕ್ಕೆ ಸಚಿವ ಬೋಸರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. 15 ದಿನದ ಹಿಂದೆ ಪ್ರಜ್ವಲ್ಗೆ ಆಶೀರ್ವಾದ ಮಾಡಿ ಅಂದ್ರು. ಪ್ರಕರಣ ದಾಖಲಾಗುತ್ತಿದ್ದಂತೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ಕುಮಾರಸ್ವಾಮಿಗೆ ಇಂಥ ಹೇಳಿಕೆಗಳು ಗೌರವ ತರೋದಿಲ್ಲ ಅಂತ ಸಚಿವ ಬೋಸರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಿಲ್ಲ. ಜನರು ದಾರಿ ತಪ್ಪಲಕ್ಕಂಥ ರೀತಿಯಲ್ಲಿ ಮಾತನಾಡ್ತಾರೆ. ಸ್ಪಷ್ಟವಾಗಿ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಯಾವುದು ಅಂಥದ್ದಾಗಿಲ್ಲ, ನಾನು ಯಾರ ಹತ್ರ ಮಾತಾಡಿಲ್ಲ ಅಂತ ಅವರೇ ಹೇಳಿದ್ದಾರೆ ಉತ್ತರ. 15 ದಿವಸ ಹಿಂದೆ ಹೋಗಿ ಹಾಸನಲ್ಲಿ ನನ್ನ ಮಗ ಪ್ರಜ್ವಲ್ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಾದ್ರೆ ಎಲ್ಲ ಕಡೆ 8 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಬಂದರು. ಈಗ ಏನು ಹೇಳ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಬಂದ್ಕೊಳ್ಳಿ, ಅವ್ರು ನನ್ನ ಮಗನೆಲ್ಲ ನಮ್ಗೆ ಸಂಬಂಧ ಇಲ್ಲ, ಅವ್ರು ಬೇರೆ ನಾವು ಬೇರೆ ಅಂತ ಹೇಳ್ತಾರೆ. ಅವ್ರಿಗೆ ಏನು ಗೌರವ ಇರ್ತದೆ? ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಯಾವುದೇ ಒಂದು ಸಂದರ್ಭ ವಿಷಯ ಬಂದಾಗ ಪದ್ಧತಿ ಪ್ರಕಾರ ಮಾತಾಡಬೇಕು. ಅವ್ರಿಗೆ ಅದು ಇಲ್ಲೇ ಇಲ್ಲ. ನೇರವಾಗಿ ಅದು ತಗೊಂಡೋಗಿ ಶಿವಕುಮಾರ್ ಮೇಲೆ ಹಾಕ್ತಾರೆ. ಶಿವಕುಮಾರ್ಗೆ ಏನು ಸಂಬಂಧದ? ಹಾಸನಲ್ಲಿ ನಡೆದಿರ್ತಕ್ಕಂಥದ್ದು, ಅಲ್ಲಿ ವಕೀಲ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಒಬ್ಬ ಡ್ರೈವರ್ಗಳು ಸಿಕ್ಕಿರ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡದಂಗೆ ಜನ ಡೈವರ್ಟ್ ಮಾಡಲಿಕ್ಕೆ ಶಿವಕುಮಾರ್ ಅಂತಾರೆ. ರಾಕೇಶ್ ಸಿದ್ದರಾಮಯ್ಯ ಮೃತಪಟ್ಟಾಗ ಮೋದಿ ಸಹಾಯ ಮಾಡಿರುವ ವಿಚಾರ ಸಂಬಂಧಪಟ್ಟಂತೆ ಮೋದಿ ಸಹಾಯ ಮಾಡಿದ್ದಾರು ಅಂತ ನಿನ್ನೆ ಎಚ್ಡಿಕೆ ಹೇಳಿಕೆಯನ್ನ ನೀಡಿದ್ರು. ಆ ಹೇಳಿಕೆ ಸಂಬಂಧಪಟ್ಟಂತೆ ಕುಮಾರಸ್ವಾಮಿ ಹೇಳಿಕೆಗೆ ಸಚಿವ ಬೋಸರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ನಿನ್ನೆ ಕುಮಾರಸ್ವಾಮಿಯವರು ಈ ಒಂದು ಹೇಳಿಕೆಯನ್ನ ನೀಡಿದ್ರು. ಏನಂತ ರಾಕೇಶ್ ಸಿದ್ದರಾಮಯ್ಯ ಮೃತಪಟ್ಟಾಗ ಮೋದಿ ಅವರು ಸಹಾಯ ಮಾಡಿದ್ರು ಅಂತ. ಅದಕ್ಕೆ ಸಚಿವ ಬೋಸರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಜನರ ದಾರಿ ತಪ್ಪಿಸುವಂತ ಕೆಲಸ ಮಾಡಿದ್ದಾರೆ. 15 ದಿನದ ಹಿಂದೆ ಪ್ರಜ್ವಲ್ಗೆ ಆಶೀರ್ವಾದ ಮಾಡಿ ಅಂದ್ರು. ಪ್ರಕರಣ ದಾಖಲಾಗುತ್ತಿದ್ದಂತೆ ನನಗೂ ಅದಕ್ಕೂ ಸಂಬಂಧ ಇಲ್ಲ ಅಂತಿದ್ದಾರೆ. ಕುಮಾರಸ್ವಾಮಿಗೆ ಇಂಥ ಹೇಳಿಕೆಗಳು ಗೌರವ ತರೋದಿಲ್ಲ ಅಂತ ಸಚಿವ ಬೋಸರಾಜ್ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರಿಗೆ ಏನು ಮಾತಾಡಬೇಕು, ಏನು ಮಾತಾಡಬಾರ್ದು, ಯಾವ ವಿಷಯದ ಬಗ್ಗೆ ಮಾತಾಡಬೇಕು ಅಂತಿಲ್ಲ. ಜನರು ದಾರಿ ತಪ್ಪಲಕ್ಕಂಥ ರೀತಿಯಲ್ಲಿ ಮಾತನಾಡ್ತಾರೆ. ಸ್ಪಷ್ಟವಾಗಿ ಸಿದ್ದರಾಮಯ್ಯ ಉತ್ತರ ಕೊಟ್ಟಿದ್ದಾರೆ. ಯಾವುದು ಅಂಥದ್ದಾಗಿಲ್ಲ, ನಾನು ಯಾರ ಹತ್ರ ಮಾತಾಡಿಲ್ಲ ಅಂತ ಅವರೇ ಹೇಳಿದ್ದಾರೆ ಉತ್ತರ. 15 ದಿವಸ ಹಿಂದೆ ಹೋಗಿ ಹಾಸನಲ್ಲಿ ನನ್ನ ಮಗ ಪ್ರಜ್ವಲ್ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಾದ್ರೆ ಎಲ್ಲ ಕಡೆ 8 ಕ್ಷೇತ್ರಗಳಲ್ಲಿ ಪ್ರಚಾರ ಮಾಡಿ ಬಂದರು. ಈಗ ಏನು ಹೇಳ್ತಾರೆ, ಅವ್ರ ಮೇಲೆ ಕಂಪ್ಲೇಂಟ್ ಬಂದ್ಕೊಳ್ಳಿ, ಅವ್ರು ನನ್ನ ಮಗನೆಲ್ಲ ನಮ್ಗೆ ಸಂಬಂಧ ಇಲ್ಲ, ಅವ್ರು ಬೇರೆ ನಾವು ಬೇರೆ ಅಂತ ಹೇಳ್ತಾರೆ. ಅವ್ರಿಗೆ ಏನು ಗೌರವ ಇರ್ತದೆ? ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಯಾವುದೇ ಒಂದು ಸಂದರ್ಭ ವಿಷಯ ಬಂದಾಗ ಪದ್ಧತಿ ಪ್ರಕಾರ ಮಾತಾಡಬೇಕು. ಅವ್ರಿಗೆ ಅದು ಇಲ್ಲೇ ಇಲ್ಲ. ನೇರವಾಗಿ ಅದು ತಗೊಂಡೋಗಿ ಶಿವಕುಮಾರ್ ಮೇಲೆ ಹಾಕ್ತಾರೆ. ಶಿವಕುಮಾರ್ಗೆ ಏನು ಸಂಬಂಧದ? ಹಾಸನಲ್ಲಿ ನಡೆದಿರ್ತಕ್ಕಂಥದ್ದು, ಅಲ್ಲಿ ವಕೀಲ್ ಕೊಟ್ಟಿರ್ತಕ್ಕಂಥದ್ದು, ಅಲ್ಲಿ ಒಬ್ಬ ಡ್ರೈವರ್ಗಳು ಸಿಕ್ಕಿರ್ತಕ್ಕಂಥದ್ದು, ಅದನ್ನು ವಿಚಾರ ಮಾಡದಂಗೆ ಜನ ಡೈವರ್ಟ್ ಮಾಡಲಿಕ್ಕೆ ಶಿವಕುಮಾರ್ ಅಂತಾರೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.